ವೀಕ್ಷಕರೇ, ಕಥಾಮಂಥನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮಹಾಭಾರತದ ಕುರುವಂಶದ ರಾಜಮಾತಾ ಸತ್ಯವತಿ ಎಂದು ಈಗಾಗಲೇ ನಿಮಗೆ ತಿಳಿದಿದೆ. ಈ ಸತ್ಯವತಿಯು ಕುರುವಂಶದ ರಾಜ ಋಷಿಯಾದ ಶಾಂತನು ಎರಡನೇ ಹೆಂಡತಿ. ಈ ಸತ್ಯವತಿಯು ಹುಟ್ಟಿದ್ದು ಒಂದು ಮೀನಿನ ಹೊಟ್ಟೆಯಲ್ಲಿ. ಈ ಕಥೆಯನ್ನ ನೋಡೋದಾದ್ರೆ, ಸತ್ಯವತಿಯ ತಂದೆ ಚೇದಿ ರಾಜ್ಯದ ರಾಜ ಉಪರಿಚರ. ಇವರನ್ನ ವಸುರಾಜ ಅಂತಲೂ ಕರೀತಾರೆ. ಇವರು ಕೂಡ ರಾಜ ಋಷಿಯಾಗಿದ್ದು ಒಂದಿನ ಕಾಡಿಗೆ ಬೇಟೆಗೆಂದು ಹೋಗ್ತಾರೆ. ಈ ಸಮಯದಲ್ಲಿ ತನ್ನ ಹೆಂಡತಿಯನ್ನ ನೆನೆಸ್ಕೊಂಡ ಕಾರಣ ಇವರ ವೀರ್ಯ ಹೊರಬರುತ್ತೆ. ಇದನ್ನ ವ್ಯರ್ಥ ಮಾಡಬಾರದೆಂದು ವಸುರಾಜ ಒಂದು ಗಿಡುಗದ ಕೈಯಲ್ಲಿ ಇದನ್ನ ತನ್ನ ಹೆಂಡತಿಗೆ ಕಳಿಸ್ಕೊಡ್ತಾರೆ. ಗಿಡುಗವು ಇದನ್ನ ತೆಗೆದುಕೊಂಡು ಹೋಗುವಾಗ ನದಿಯಲ್ಲಿ ಇದನ್ನ ಬೀಳಿಸ್ಬಿಡುತ್ತೆ. ಆ ನದಿಯಲ್ಲಿ ಬ್ರಹ್ಮಶಾಪದಿಂದ ಮೀನಿನ ರೂಪದಲ್ಲಿ ವಾಸಿಸುತ್ತಿದ್ದ ಅಪ್ಸರೆ ಅದ್ರಿಕಾಳು ಅದನ್ನ ಸೇವಿಸ್ತಾಳೆ. ಕಾಲ ಕಳೆದಂತೆ ಗರ್ಭಿಣಿಯಾಗ್ತಾಳೆ. ಆ ಮೀನನ್ನು ಮೀನುಗಾರರ ರಾಜನಾದ ದಶರಾಜನು ಇವಿತಾನೆ. ಅವನಿಗೆ ಮೀನಿನ ಹೊಟ್ಟೆಯಲ್ಲಿ 2 ಅವಳಿ ಮಕ್ಕಳು ಸಿಗ್ತವೆ. ಇದರಲ್ಲಿ ಒಂದು ಗಂಡು ಮಗು, ಮತ್ತೊಂದು ಹೆಣ್ಣಾಗಿರುತ್ತೆ. ಈ ಮಕ್ಕಳನ್ನ ದಶರಾಜ ವಸುರಾಜನಿಗೆ ಒಪ್ಪಿಸ್ತಾನೆ. ಆದರೆ ವಸುರಾಜ ಗಂಡು ಮಗುವನ್ನ ಮಾತ್ರ ತೆಗೆದುಕೊಂಡು ಹೆಣ್ಣು ಮಗುವನ್ನ ದಶರಾಜನಿಗೆ ನೀಡ್ತಾನೆ. ಆ ಹೆಣ್ಣು ಮಗುವೇ ಸತ್ಯವತಿ. ಹಾಗೂ ಈ ಸತ್ಯವತಿಯೇ ವೇದವ್ಯಾಸರ ತಾಯಿ. ಈ ಮೀನಿನ ಹೊಟ್ಟೆಯಲ್ಲಿ ಹುಟ್ಟಿದ ಸತ್ಯವತಿ ವೇದವ್ಯಾಸರ ತಾಯಿಯಾಗ್ತಾಳೆ ಅನ್ನೋದನ್ನ ನಾವು ನಮ್ಮ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇವೆ. ದಯವಿಟ್ಟು ಯಾರೆಲ್ಲ ನೋಡಿಲ್ವೋ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ, ನೋಡಿ. ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ದೇವರೇ ರಚಿಸಿ ಅಂದ್ರೆ ವೇದವ್ಯಾಸ ದೇವರು ಇದನ್ನ ಬರೆದು ಮಹಾಗಣಪತಿ ದೇವರೇ ಸ್ವತಃ ಉಪಸ್ಥಿತಿಯಲ್ಲಿದ್ದು ಅಂದ್ರೆ ಶ್ರೀಕೃಷ್ಣ ನಡೆಸಿಕೊಡುವಂತಹ ಈ ನಮ್ಮ ದಿವ್ಯವಾದ ಮಹಾಭಾರತವು ಪ್ರಾರಂಭವಾಗಿದ್ದು ಕುರುವಂಶದ ಮಹಾಚಕ್ರವರ್ತಿ ಹಾಗೂ ರಾಜಋಷಿ ಅಂತಲೂ ಕರೆಸಿಕೊಳ್ಳುವ ಹಸ್ತಿನಾಪುರದ ರಾಜನಾದ ಶಾಂತನುವಿನಿಂದ. ಈ ಶಾಂತನು ಒಂದಿನ ಗಂಗಾ ನದಿಯ ದಡದಲ್ಲಿ ವಿಹರಿಸುವಾಗ ನದಿಯಿಂದ ಒಂದು ಸುಂದರವಾದ ಅಪೂರ್ವ ಸೌಂದರ್ಯವತಿಯಾದ ದೇವಲೋಕದ ಅಪ್ಸರೆಯರನ್ನೇ ಮೀರಿಸುವಷ್ಟು ಲಾವಣ್ಯವತಿಯಾದ ಒಬ್ಬಳ ಸುಂದರ ಯುವತಿಯ ಅವತಾರವಾಗುತ್ತೆ. ಅವಳನ್ನು ನೋಡಿದ ಶಾಂತನು ಅವಳ ಸೌಂದರ್ಯಕ್ಕೆ ಮನಸೋತು ಅವಳನ್ನ ತನ್ನನ್ನು ಮದುವೆಯಾಗುವಂತೆ ಬೇಡ್ಕೊಳ್ತಾನೆ. ಇದನ್ನ ಕೇಳಿದ ಆ ಸೌಂದರ್ಯವತಿ ಷರತ್ತಿನೊಂದಿಗೆ ಒಪ್ಕೊಳ್ತಾಳೆ. ಅದೇನೆಂದ್ರೆ, ತಾನು ಯಾರು ಹಾಗೂ ನನ್ನ ವಂಶದ ಬಗ್ಗೆ ಎಂದೂ ಕೇಳಬಾರದು. ಮುಂದೆ ತಾನು ಮಾಡುವ ಯಾವುದೇ ಕೆಲಸವನ್ನ ಸಹ ಅಡ್ಡಿ ಮಾಡಬಾರದು ಹಾಗೂ ಅದನ್ನ ಪ್ರಶ್ನೆ ಕೂಡ ಮಾಡಬಾರದು. ಒಂದು ವೇಳೆ ಈ ಮಾತಿಗೆ ಅಥವಾ ಷರತ್ತಿಗೆ ತಪ್ಪಿದ್ರೆ ಅಂದೇ ತಾನು ನಿನ್ನನ್ನ ಬಿಟ್ಟು ಹೋಗ್ತೇನೆ ಎಂದು ಹೇಳ್ತಾಳೆ. ಅವಳ ಸೌಂದರ್ಯದ ಗುಂಗಿನಲ್ಲಿ ಕಳೆದು ಹೋಗಿದ್ದ ಶಾಂತನು ಒಂದು ಕ್ಷಣವೂ ಯೋಚಿಸದೆ ಈ ಷರತ್ತಿಗೆ ಒಪ್ಕೊಳ್ತಾನೆ. ನಂತರ ಇವರಿಬ್ಬರಿಗೆ ಮದುವೆಯಾಗುತ್ತೆ. ಮದುವೆಯಾದ ಕೆಲವು ವರ್ಷಗಳ ನಂತರ ಇವರಿಬ್ಬರಿಗೆ ಒಂದು ಗಂಡು ಮಗುವಿನ ಜನನವಾಗುತ್ತೆ. ಈ ವಿಷಯವನ್ನ ಕೇಳಿ ಸಂತೋಷದಿಂದ ಶಾಂತನು ತನ್ನ ಹೆಂಡತಿ ಹಾಗೂ ಮಗುವನ್ನ ನೋಡಲು ಬರ್ತಾನೆ. ಆದ್ರೆ ಇಲ್ಲಿ ಅವನ ಹೆಂಡತಿ ಆ ಮಗುವನ್ನ ತೆಗೆದುಕೊಂಡು ಹೋಗಿ ನದಿಯಲ್ಲಿ ಎಸೆದು ಬಿಡ್ತಾಳೆ. ಇದನ್ನ ಕಣ್ಣಾರೆ ನೋಡಿದ ಶಾಂತನು ಅವಳನ್ನ ಪ್ರಶ್ನೆ ಮಾಡಲಾಗದೆ ಮನಸ್ಸಿನಲ್ಲೇ ದುಃಖವನ್ನ ಅನುಭವಿಸ್ತಾನೆ. ಹೀಗೆ ಒಂದಾದ ಮೇಲೆ ಒಂದರಂತೆ 7 ಮಕ್ಕಳನ್ನ ನದಿಗೆ ಎಸೆದು ಕೊಂದು ಬಿಡ್ತಾಳೆ. ಇದನ್ನ ನೋಡಿ ಸಹಿಸಿ ಸಾಕಾಗಿದ್ದ ಶಾಂತನು ಅವಳು 8ನೇ ಮಗುವನ್ನ ನದಿಗೆ ಎಸೆಯಲು ಹೋದಾಗ ಆಕೆಯನ್ನ ತಡಿತಾನೆ. ಹಾಗೂ ಏಕೆ ಹೀಗೆ ನನ್ನ ಮಕ್ಕಳನ್ನ ಕೊಲ್ತಿದ್ಯಾ, ನೀನು ನಿಜವಾಗ್ಲೂ ಯಾರು ಎಂದು ಕೇಳ್ತಾನೆ. ಅದಕ್ಕೆ ಆಕೆ, ನಾನು ದೇವಿ ಗಂಗೆ, ನೀನು ನನ್ನ ಷರತ್ತನ್ನ ಮುರಿದಿರುವೆ, ಆದ್ರಿಂದ ನಾನು ನಿನ್ನನ್ನ ಬಿಟ್ಟು ಹೋಗ್ತೇನೆ. ನಾನು ನಿನ್ನನ್ನ ಬಿಟ್ಟು ಹೋಗುವ ಮೊದಲು ನಾನು ಹೀಗೆ ಮಾಡಲು ಕಾರಣವನ್ನ ತಿಳಿಸ್ತೇನೆ. ನಾನು ಈಗಾಗಲೇ ಕೊಂದಿರುವ 7 ಮಕ್ಕಳು ಮತ್ತು ಈ ಮಗು ಎಲ್ಲ 8 ಜನರು ಸ್ವರ್ಗಲೋಕದ 8 ವಾಸುಗಳು. ಈ ಇಂದಿನ ಜನ್ಮದಲ್ಲಿ ಅವರು ವಶಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ಭೇಟಿ ನೀಡಿದ್ರು. ಅಲ್ಲಿ ಅವರು ಹೆಂಡತಿಯರ ಮಾತು ಕೇಳಿ ವಶಿಷ್ಠರ ಕಾಮಧೇನುವಿನ ಮಗಳಾದ ನಂದಿನಿಯನ್ನ ಕದಿಯಲು ಯತ್ನಿಸಿ ಸಿಕ್ಕಿಬಿದ್ರು. ಆಗ ವಶಿಷ್ಠರು, ನೀವು ಈ ಭೂಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿ ಎಂದು ಶಾಪವನ್ನ ನೀಡ್ತಾರೆ. ಇದನ್ನ ಕೇಳಿದ ವಾಸುಗಳು ವಶಿಷ್ಠರನ್ನ ತಮ್ಮ ತಪ್ಪಿಗಾಗಿ ಕ್ಷಮೆಯನ್ನ ನೀಡಿ ಅನುಗ್ರಹವನ್ನ ಕೇಳಿದಾಗ ಅವರು ಈ 8 ಜನ ವಾಸುಗಳಲ್ಲಿ 7 ಜನರಿಗೆ ಅಲ್ಪ ಆಯುಷ್ಯವನ್ನ ನೀಡಿ ಹಾಗೂ 8ನೆಯ ವಾಸು ಅಂದ್ರೆ ಯಾರು ನಂದಿನಿಯನ್ನ ಕದ್ದನೋ ಅವನಿಗೆ ದೀರ್ಘ ಆಯುಷ್ಯನ್ನು ನೀಡಿ ಅವನು ಎಲ್ಲ ಕಷ್ಟಗಳನ್ನ ಅನುಭವಿಸಬೇಕೆಂದು ಪರಿಹಾರವನ್ನ ನೀಡುತ್ತಾರೆ. ಹಾಗೂ ಈ ಶಾಪ ನಿವಾರಣೆಗಾಗಿ
ಸ್ವತಃ ವಶಿಷ್ಠರೇ ಗಂಗೆಯ ರೂಪದಲ್ಲಿ ಜನ್ಮ ತಳೆದು ಬರುವುದಾಗಿ ಸಹ ಹೇಳ್ತಾರೆ. ಇದರಿಂದಲೇ ನಾನು ಈ ಕೆಲಸ ಮಾಡುವುದಾಗಿ ಗಂಗೆ ವಿವರಿಸ್ತಾಳೆ. ಈ 8ನೇ ಮಗುವನ್ನ ತಾನು ತನ್ನ ಜೊತೆ ಕರೆದುಕೊಂಡು ಹೋಗಿ ಈ ಮಗುವಿಗೆ ಎಲ್ಲಾ ವಿದ್ಯೆಯನ್ನ ಕಲಿಸಿ ಒಬ್ಬ ಯೋಗ್ಯ ವ್ಯಕ್ತಿಯನ್ನಾಗಿ ಮಾಡಿ ನಿನಗೆ ಒಪ್ಪಿಸ್ತೇನೆ ಎಂದು ಶಾಂತುವಿಗೆ ಮಾತು ಕೊಡಲಾಗುತ್ತೆ. ಆ 8ನೇ ಮಗುವೆ ಭೀಷ್ಮ. ಕೇಳಿದ್ರಲ್ಲ ವೀಕ್ಷಕರೇ, ಈ ಕಥೆಯಲ್ಲಿ ನಾವು ತಿಳ್ಕೊಳ್ಬೇಕಾದ ಅಂಶ ಏನಂದ್ರೆ, ದೇವರ ಅನುಗ್ರಹ ಹೊಂದಿದ್ರೆ ಸಾಮಾನ್ಯನು ಸಹ ಮಹಾರಾಜನಾಗಬಹುದು. ಹೇಗೆ ಸತ್ಯವತಿ ಸಾಮಾನ್ಯ ಮೀನುಗಾರ್ತಿ ಆಗಿದ್ಲೋ, ಒಮ್ಮೆಲೆ ಕುರುವಂಶದ ಮಹಾರಾಣಿ ಆದ್ಲೋ ಹಾಗೆ. ಮತ್ತು ಇನ್ನೊಂದು ಪಾಠ ಅಂದ್ರೆ, ನಾವು ಮಾಡಿರೋ ಕರ್ಮಗಳು ನಮ್ಮ ಮರು ಜನ್ಮದಲ್ಲೂ ಕೂಡ ನಮ್ಮನ್ನ ಬಿಡೋದಿಲ್ಲ. ಹೇಗೆ ದೇವಿ ಗಂಗೆ ತನ್ನ 7 ಮಕ್ಕಳನ್ನ ಸಾಯಿಸಿದ್ಲೋ ಹಾಗೆ. ಹೇಗಿತ್ತು ಈ ಮಹಾಭಾರತದ ಕಥೆ ಅಂತ ಕಮೆಂಟ್ ಮಾಡಿ ಹೇಳಿ, ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆ ಜೊತೆ ಮತ್ತೆ ಸಿಗೋಣ. ನಮಸ್ಕಾರ.